ಅದೇ ಕೆಚ್ಚಲು ಆಗಿತ್ತಲ್ರಿ, ಅದು 7 ಮಂತ್ ಆಗಿಂದ ಹಾಲು ಡ್ರೈ ಮಾಡಿದೆ. ಅದು ಕಂಟ್ರೋಲಿಗೆ ಬರಲಿಲ್ಲ. ಡಾಕ್ಟರ್ ಸಹ ಕರೆಸಿದೆ ನಾನು. ಡಾಕ್ಟರ್ ಸಹ ಕರೆಸಿದ್ರು ಕಂಟ್ರೋಲಿಗೆ ಆಗಲಿಲ್ಲ. ಅದಕ್ಕೋಸ್ಕರ ಮತ್ತು ಡಾಕ್ಟ್ರು ನಮಗೆ ಸಜೆಷನ್ ಕೊಟ್ಟಿದ್ರಲ್ಲ ಅವರು, ಇದನ್ನು ತರಿಸಿಂದ ಈಗ 9 ತಿಂಗಳು ಮುಗಿದಿದೆ. ಇಲ್ಲಿವರೆಗೂ ಮತ್ತು ರಿಪೀಟ್ ಆಗಿಲ್ಲ ನನಗೆ ಕೆಚ್ಚಲು ಬಾಗಂದು. ಇದೇ ನಂಗೆ 100%. ಡಾಕ್ಟರ್ ಸಹ ಕರೆಸಿದ್ರು ಸಹ ಅದು ಕಂಟ್ರೋಲ್ಗೆ ಆಗಲಿಲ್ಲ. ತುಂಬ ಕಷ್ಟ ಆಯಿತು. ಅಮೌಂಟು ಸಹ ತುಂಬ ಕಳ್ಕೊಂಡೆ. ಇವಾಗ ಇದನ್ನು ಹಚ್ಚಿದ ಮೇಲೆ ತುಂಬ ಕಂಟ್ರೋಲ್ ಆಗಿದೆ ಸರ್. ಈಗ ಮತ್ತೆ ಅದು ರಿಪೀಟ್ ಆಗಿದೆ ಕೆಚ್ಚಲು ಬಾವು? ಈಗ ವಾಪಸ್ ಇಲ್ಲೇ ಇಲ್ಲರಿ. ತುಂಬ ಚೆನ್ನಾಗಿದೆ, ಹಸುನು ಚೆನ್ನಾಗಿದೆ. ಸ್ವಲ್ಪ ಏನು ಜಾಸ್ತಿ ಮೇವು ತಿಂದರೆ ಹಾಲು ಕೆಚ್ಚಲು ಬಂದುಬಿಡೋದು ಒಂದು ಮಲೆಗೆ. ಅದೇ ನಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ಆಕಳನ್ನ ಬಾದ್ ಮಾಡ್ಕೊತೇನೋ ಅನ್ನೋ ಭಯ ಸ್ಟಾರ್ಟ್ ಆಗಿತ್ತು. ಮತ್ತು ನಮ್ಮ ಡಾಕ್ಟ್ರು ಸಜೆಷನ್ ಕೊಟ್ಟರು, ಹಿಂಗೆ ತಪಸ್ವಿ ಅಂತ ಆಯುರ್ವೇದಿಕ್ಕು ಮೆಡಿಸಿನ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿ ಅಂತ. 1 ದಿನ 2 ದಿನ ಅಷ್ಟೇ ಯೂಸ್ ಮಾಡಿದ್ದು ಸರ್. ಅದನ್ನು ವಾಪಸ್ ಇಲ್ಲಿವರೆಗೂ ಬಂದಿಲ್ಲ ನನಗೆ. 9 ತಿಂಗಳು ಕಂಪ್ಲೀಟ್ ಆಗಿದೆ. ಮತ್ತು ಇನ್ನೊಂದು 3-4 ದಿನದಲ್ಲಿ ಕರು ಹಾಕುತ್ತೆ. ಅದು ವಾಪಸ್ ಬಂದಿಲ್ಲ. ಆದರೆ ತುಂಬ ರಿಸಲ್ಟ್ ಇದೇನೋಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ತೊಗೊಂಡು ಹೋಗ್ಬೇಕು ಅಂತ. ಹೆಂಗೆ ಅನ್ನಿಸ್ತು ನಿಮಗೆ ತಪಸ್ವಿ ಯೂಸ್ ಮಾಡೋದು? ಅದೇ ಸರ್, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ಅಲ್ಲಿಂದ ಇಲ್ಲಿ ತೊಗೊಂಡು ಹೋಗ್ಬೇಕು ಅಂತ. ತುಂಬ ರಿಸಲ್ಟ್ ಇದೆ ಸರ್. ಇಂಗ್ಲೀಷ್ ಮೆಡಿಸಿನ್ಗೆ ಇದು ಬಂದರೂ 100-200% ರಿಸಲ್ಟ್ ಇದೆ. ಪಕ್ಕಾ ಗ್ಯಾರಂಟಿ ಕೊಡ್ಬೋದು. ಯಾವುದೇ ರೈತರು ಬಂದರೂ ನಾನು ಚಾಲೆಂಜೇ ಕೊಡ್ತೀನಿ ಇದನ್ನು. ಅದೊಂದು ಗ್ಯಾರಂಟಿ ಹೇಳ್ಬೋದು ಸರ್. ಈಗ ನೀವು ಹೊಸದಾಗೆಲ್ಲ ಡೈರಿ ಫಾರ್ಮ್ ಮಾಡ್ತಾ ಇರ್ತಾರಲ್ಲ, ಈಗ ಅಕಸ್ಮಾತ್ ಡೈರಿ ಫಾರ್ಮ್ ಆಲ್ರೆಡಿ ಮಾಡಿರ್ತಾರೆ, ಅವರಿಗೆಲ್ಲ ಏನು ಸಜೆಸ್ಟ್ ಮಾಡ್ತೀರಾ? ಅದೇ ನಾನು ಹೊಸದಾಗಿ ಮಾಡಿರೋದು ಸರ್. ನಾನು ಬೆಂಗಳೂರಲ್ಲಿದ್ದೆ, ನಾನು ಹೊಸದಾಗಿ ಮಾಡಿರೋದು. ಯಾಕೆ ನನಗೂ ಅನುಭವ ಕಡಿಮೆ. ಎಲ್ಲ ಇಂಗ್ಲೀಷ್ ಮೆಡಿಸಿನ್ನೇ ಯೂಸ್ ಮಾಡ್ತಿದ್ದೆ, ಎಲ್ಲರೂ ನೋಡಿ ಸಾಕಾಯಿತು. ಯಾಕೆ ನನ್ನ ಖರ್ಚೆಲ್ಲ ಅದಕ್ಕೆ ಹೋಗ್ಬಿಡೋದು. ಇಂಗ್ಲೀಷ್ ಮೆಡಿಸಿನ್ ಸಿಕ್ಕಾಬಿಟ್ಟು ಕಾಸ್ಟ್ಲಿ ಅಲ್ಲ ಸರ್. ಅದೇ ಈಗ ಡೈರಿ ಫಾರ್ಮ್ ಅಂದಮೇಲೆ ಈಗ ಆಲ್ಮೋಸ್ಟ್ ಜಾಸ್ತಿ ಅಂದರೆ ಕೆಚ್ಚಲು ಬಾವು ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ. ಹೌದು ಸರ್, ಹೌದು. ಅದಕ್ಕೋಸ್ಕರ ನಾನು ಅದು ಈಗ ಕಡಿಮೆ ಖರ್ಚಲ್ಲಿ ಅದು ಆಯುರ್ವೇದಿಕ್ಕು. ಯಾಕೆ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡಿದರೂ ಹಸುಗಳಿಗೂ ತೊಂದರೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಆಯುರ್ವೇದಿಕ್ ಅಲ್ಲ ಇದು. ಅದು ಪಕ್ಕ 100% 1 ಅವರಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಅದನ್ನು ಯೂಸ್ ಮಾಡಿದ್ರೆ ಬೆಟ್ರ್. ಇನ್ನೂ ಅಮೌಂಟು ಸೇವ್ ಆಗುತ್ತೆ. ನಮಗೂ ಒಂದು ಕಾನ್ಫಿಡೆಂಟ್ ಇರುತ್ತೆ. ಈಗ ಹಾಲು ಡ್ರೈ ಆಗಿರೋದು ದಿನೇ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡಿದ್ರು ದಿನೇ ಕೆಚ್ಚಲು ಬಾವು ಓವರ್ ಆಗ್ತಾಯಿತ್ತು. ಅದು ನನಗೆ ಮಲೆನೇ ತೊಟ್ಟೆ ಆಗ್ತಾಯಿತ್ತು. ಅದು ನಾನು ಇದು ಯೂಸ್ ಮಾಡಿದ ಮೇಲೆ 9 ತಿಂಗಳು ಕಂಪ್ಲೀಟ್ ಆಗಿದೆ. ಮತ್ತು ಹೊಳ್ಳಿ ಟ್ರೀಟ್ಮೆಂಟೇ ಮಾಡಿಲ್ಲ ನಾನು ಅದಕ್ಕೆ. ಅಷ್ಟೊಂದು ಗ್ಯಾರಂಟಿ ಮೆಡಿಸಿನ್ ಇದೆ ಸರ್. ನಾನು ಅದೊಂದು 100% ಎಲ್ಲ ರೈತರಿಗೂ ಚಾಲೆಂಜಾಗಿ ಹೇಳ್ಬೋದು. ನಾನು ಗ್ಯಾರಂಟಿ ಕೊಡ್ತೀನಿ. ಅಂದರೆ ಹೈನುಗಾರಿಕೆ ಮಾಡೋರು, ಫಾರ್ಮಿಂಗ್ ಎಲ್ಲರೂ ಯೂಸ್ ಮಾಡಿದರೆ, ಅದು ಎಷ್ಟೋ 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಸಹ ಇದನ್ನು ಮಾಡಿದರೆ, ಇದು ರಿಸಲ್ಟ್ ನೋಡಿದರೆ ಅವ್ರು ಆಶ್ಚರ್ಯ ಪಡ್ತಾರೆ. ಇದನ್ನು ನಾನು ಹೇಳ್ಬೋದು. 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಸಹ ಹೈನುಗಾರಿಕೆಯಲ್ಲಿ ಇದನ್ನು ಯೂಸ್ ಮಾಡಿದರೆ ಅವರು ಆಶ್ಚರ್ಯ ಪಡ್ತಾರೆ. ಅಷ್ಟೊಂದು ಗ್ಯಾರಂಟಿ ಇದೆ ಸರ್ ಇದು. ಅವ್ರಿಗೆ ಅಮೌಂಟು ಸೇವ್ ಆಗುತ್ತೆ ಮತ್ತು ಅವ್ರಿಗೆ ರಿಸಲ್ಟ್ ಹೋಗುತ್ತೆ ಸರ್. ಯಾಕೆ ಈಗ ಕೆಚ್ಚಲು ಬಾವು ಇದೆ, ನಾವೆಲ್ಲೂ ಆಚೆ ಹೋಗಿದ್ದೇವೆ ಅಂದರೆ ಅದು ಯಾಕೆ 1 ಅವರಲ್ಲಿ ಎಕ್ಸ್ಟ್ರಾ ಹಾಕಂತ ಹೋಗುತ್ತೆ ಕೆಚ್ಚಲು ಬಾವು. ಹೊರಗೆ ಹೋದ್ರೂ ನೆಮ್ಮದಿ ಇರೋಲ್ಲ. ಯಾಕೆ ಹಸುನೇ ಕಳ್ಕೊಂಡ್ಬಿಡ್ತೀವಲ್ಲ. ಒಂದು ತೊಟ್ಟು ಕಳ್ಕೊಂಡ್ಬಿಟ್ರೆ ಅದಕ್ಕೆ ಇದು ವ್ಯಾಲ್ಯೂ ಇಲ್ಲ. ಒಂದು ತೊಟ್ಟು ಕಳ್ಕೊಂಡ್ಬಿಟ್ರೆ ಮುಗೀತು. ಹೈನುಗಾರಿಕೆ ಫೇಲ್ ಆಗೋದೇ ಈ ಥರದಿಂದ ಸರ್. ಯಾಕೆ ಮೇನ್ ಇರೋದೇ ಕೆಚ್ಚಲು ಬಾವು. ಅದರಲ್ಲಿ ಒಂದು ತೊಟ್ಟು ಹೋಗ್ಬಿಟ್ರೆ ಹೈನುಗಾರಿಕೆ ಹೆಂಗೆ ಮಾಡೋಗುತ್ತೆ? ಹೈನುಗಾರಿಕೆ ಫ್ಲಾಪ್ ರೈತ ಆಗೋರು ಹಿಂಗೆ ಮಾಡಿ ಫ್ಲಾಪ್ ಆಗ್ತಾ ಇರೋದು. ಆಯುರ್ವೇದಿಕ್ಕು ಕಡಿಮೆ ರೇಟಿಗೆ ಅದೊಂದು ದುಡ್ಡು ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ. ಯಾಕೆ ಹೈನುಗಾರಿಕೆಯಲ್ಲಿ ₹1 ರೂಪಾಯಿ ಲೆಕ್ಕ ಮಾಡಿದ್ರಲ್ವ ಉಳ್ಸೋಕ್ಕಾಗೋದು. ಯಾಕೆ ಶ್ರಮಪಟ್ಟು ಮಾಡಿರ್ತಾರೆ. ಇದು ಇಂಗ್ಲೀಷ್ ಮೆಡಿಷನ್ನು ಡಾಕ್ಟ್ರ್ ಕರೆಸೋದು, ಡಾಕ್ಟ್ರ್ ಬೇಡ ಏನೋ ಬೇಡ. ಇದೊಂದಿದ್ದರೆ ನಾವೇ ಡಾಕ್ಟ್ರು ಮನೆಯಲ್ಲಿ. ಕೆಚ್ಚಲು ಬಾವಿಗೆ ಮಾತ್ರ ಎಮರ್ಜೆನ್ಸಿ ಅಂತ ಮನೆ ಇಟ್ಕೊಂಡು ಹಚ್ಕೊಂಡ್ರೆ ತಕ್ಷಣ ಕ್ಲಿಯರ್ ಸರ್. 1 ಅವರಲ್ಲಿ ರಿಸಲ್ಟ್ ಬರುತ್ತೆ. ನಾನು ಹೇಳಿದ ಹಾಲು ಡ್ರೈ ಆಗಿರೋದನ್ನು ಕಂಟ್ರೋಲ್ ಮಾಡಿ ಡಾಕ್ಟರ್ ಸಹ ಕರೆಸಿದ್ರು ಸಹ ಕಂಟ್ರೋಲ್ ಆಗಿರಲಿಲ್ಲ. ಆಗೋದು ಅವಾಗ ಇಂಜೆಕ್ಷನ್ ಮಾಡಿದರೆ, ಅದು ಟ್ರೀಟ್ಮೆಂಟ್ ಮಾಡಿದರೆ ಆಗೋದು ಅವಾಗ. ಮತ್ತೆ ಮರಣ ಮತ್ತೆ ರಿಪೀಟ್ ಆಗೋದು. ಇನ್ನೂ 7 ತಿಂಗಳಿಂದ ಇನ್ನೂ 2 ತಿಂಗಳು ಕಾಯಬೇಕಿತ್ತಲ್ಲ. ಆ ಟೆನ್ಷನ್ ಇತ್ತು ನನಗೆ. ತೊಟ್ಟನ ಬಾದ್ ಮಾಡ್ಕೊಂಡು ಭಯ ಸರ್. ಯಾಕೆ ಹೊಸದಾಗಿ ಮಾಡಿದ್ದೇನೆ ನಾನು, ನನಗೆ ಗೊತ್ತಿಲ್ಲ. ಮತ್ತು ನಾವು ಒಬ್ಬರು ಸಜೆಷನ್ ಮಾಡಿದರು, ಈ ಥರ ಮೆಡಿಸಿನ್ ಐತೆ ಯೂಸ್ ಮಾಡು ಅಂತ ಭದ್ರಾವತಿಯಲ್ಲಿ. ಅದಕ್ಕೋಸ್ಕರ ನಾನು ಮಾಡಿದೆ. ಅದ್ರ ಪಕ್ಕ ರಿಸಲ್ಟ್ ಸರ್. ನಾನು ಇಲ್ಲಿವರೆಗೂ ಡಾಕ್ಟ್ರನ್ನ ಕರೆಸಿಲ್ಲ. ಅಂದರೆ ಕೆಚ್ಚಲು ಬಾವು ಆಗಿದ ತಕ್ಷಣ ಈ ತಪಾಸಣೆ ಹಚ್ಕೊಂಡ್ಬಿಟ್ರೆ ನಿಮಗೆ ಮತ್ತೆ ಕೆಚ್ಚಲು ಬಾವು ರಿಪೀಟ್ ಆಗಲ್ಲ ಸರ್. ನಾನು ಹೇಳಿದೆ 7ನೇ ತಿಂಗಳಿಗೆ ಕಂಟಿನ್ಯೂ ಬರ್ತಾ ಇರೋದು. ಇದನ್ನು ಯೂಸ್ ಮಾಡಿದ ಮೇಲೆ ಈ 9 ತಿಂಗಳು ಇನ್ನೊಂದು 4 ದಿವಸದಲ್ಲಿ ಕರು ಹಾಕುತ್ತೆ. ಅದು ಇಲ್ಲಿವರೆಗೂ ಕೆಚ್ಚಲು ಬಾವು ಅನ್ನೋದು ಇದು ಇಲ್ಲ. ಅದಕ್ಕೆ ಅಷ್ಟೊಂದು ಕಾನ್ಫಿಡೆಂಟಾಗಿ ರಿಸಲ್ಟ್ ಬಂತಿದ್ದು ನನಗೆ. ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ, ತೊಗೊಂಡು ಹೋಗ್ಬೇಡಣ, ಯಾಕೆ ಬೇಕು ಅಂತ. ಈಗ ಹಸುಗಳಲ್ಲಿ ಕೆಚ್ಚಲು ಬಾವು ಅಂದರೆ ನಿಮಗೆ ಭಯ ಇಲ್ಲ ಸರ್. ಕ್ಲಿಯರ್ ಆಗುತ್ತೆ ಸರ್. ಈಗ ಯಾಕೆ ಹಸು ನಾನು ತೆಗಿಬೇಕು, ಯಾಕೆ ನನಗೆ ಗೊತ್ತಿರಲಿಲ್ಲ. ಹೊಸದಾಗಿ ಮಾಡಿದ್ದೀನಿ ಸರ್. ಹಸು ತೆಗಿಬೇಕು ಅನ್ನೋ ವಿಚಾರಕ್ಕಿದ್ದೆ ನಾನು. ಬೇಡ, ಇಷ್ಟೊಂದು ರಿಸ್ಕ್ ಐತಿ ಇದ್ರೊಳಗೆ ಅಂತೇಳಿ. ಯಾಕೆ ಮೇನ್ ಇರೋದೇ ಕೆಚ್ಚಲು ಬಾವು. ಮತ್ತು ನೀವು ಅದನ್ನು ಫಾರ್ಮಿಂಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ಕೆಚ್ಚಲು ಬಾವು ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಎಂದು ಸ್ವಲ್ಪ ಭಯ ಜಾಸ್ತಿ ಇತ್ತು. ಭಯ ಅಂದರೆ ನನಗೆ ಐಡಿಯಾನೇ ಇರಲಿಲ್ಲ ಸರ್. ಸುಮ್ಮನೆ ಹೈನುಗಾರಿಕೆ ಮಾಡಿದ್ದೆ ನಾನು. ಅದು ಇತ್ತಿದ್ದಾಗ ನನಗೆ ಎಲ್ಲ ತಿನ್ನಿಸಿದೆ, ಉಣಿಸಿದೆ, ಎಲ್ಲ ಮಾಡಿದೆ. ಆದರೆ ಇದು ಟ್ರೀಟ್ಮೆಂಟ್ ಗೊತ್ತಿರಲಿಲ್ವಲ್ಲ.
ಮೇನ್ ಇರೋದು ಅದ್ರ ಕೆಚ್ಚಲು ಬಾವು. ಕೆಚ್ಚಲು ಬಾವು ನಂಗೆ ಭಾಳ ಕಾಡ್ತದೆ. ನಾರ್ಮಲ್ ಒಂದ್ಸಲ ಕೆಚ್ಚಲು ಬಾವು ಅಂತ ಹೇಳಿದ್ರೆ ಮೆಡಿಸಿನ್ಗೆ ಅಂತಾನೆ 3-4 ಸಾವಿರ ಖರ್ಚಾಗುತ್ತೆ. ಖರ್ಚಾಗುತ್ತೆ ಸರ್, ಖರ್ಚಾಗುತ್ತೆ. ಅದು 100% ಕ್ಲಿಯರ್ ಆಗುತ್ತೆ ಅಂದ್ರೆ ಓಕೆ. ಕ್ಲಿಯರ್ ಆಗಿಲ್ಲ ಅಂದ್ರೆ ನಮಗೂ ಮನಸ್ಸಿಗೆ ನೆಮ್ಮದಿ ಇರಲ್ಲ. ವಾರದಲ್ಲಿ 1 ಸರಿ 2 ಸರಿ ಡಾಕ್ಟರ್ ಬರೋರು ನೋಡಿ ಸರ್, ಕೆಚ್ಚಲು ಬಾಗೋಸ್ಕರನೇ. ಅಷ್ಟೊಂದು ತಲೆ ಬಿಸಿ ಆಗಿತ್ತು ನನಗೆ. ಈಗ ಇದಂತೂ ಡ್ರೈ ಟೈಮಲ್ಲಿ ಸಮಸ್ಯೆ ಆಗಿತ್ತು. ಈಗ ಹಸು ಕರು ಹಾಕಿದ್ದು ಸಹ ನನಗೆ ತೊಂದರೆ ಕೊಟ್ಟಿತ್ತು ಅವಾಗ. ಆದರೆ ಇವಾಗ ಇಂಗ್ಲೀಷ್ ಮೆಡಿಸಿನ್ ಮಾಡಿದರೆ ಇವಾಗ ಒಂದು 15 ಡೇಸ್ ಕಡಿಮೆ ಆಗಿದೆ, 15 ಡೇಸ್ ಬಿಟ್ಟು ಮತ್ತೆ ರಿಪೀಟ್ ಆಗುತ್ತೆ. ಆದರೆ ಇದನ್ನು ಯೂಸ್ ಮಾಡಿದ್ಮೇಲೆ ನಾನು ಮತ್ತೆ ರಿಪೀಟ್ ಆಗಿಲ್ಲ. ಕೆಚ್ಚಲು ಬಾವು ಅನ್ನೋದೇ ರಿಪೀಟ್ ಆಗಿಲ್ಲ ನನಗೆ. ಅಷ್ಟೊಂದು ಕಾನ್ಫಿಡೆಂಟ್ ಇದೆ ನನಗೆ. ಏನೋ ನಂಗೆ ಸ್ವಲ್ಪ ಸಿಮ್ಟಮ್ಸ್ ಗೊತ್ತಾಯ್ತಾ, ಇದನ್ನು ಸ್ವಲ್ಪ ಅಪ್ಲೈ ಮಾಡಿಬಿಟ್ರೆ ಮತ್ತೆ ವಾಪಸ್ ಏನಿಲ್ಲ ಸರ್. ಯಾವ ಮೆಡಿಸಿನ್ ಇಲ್ಲ, ಇಂಜೆಕ್ಷನ್ನೂ ಇಲ್ಲ. ಇದೇ ಒಂದೇ ನನಗೆ. ನೋಡಿ ಇವರು ಕೆಚ್ಚಲು ಬಾವಿಗೆ ತಪಸ್ವಿಯನ್ನು ಯೂಸ್ ಮಾಡಿಕೊಂಡು ಎಲ್ಲ ಫಾರ್ಮರ್ಸಿಗೆ ಹೇಳ್ತಾ ಇರೋದು, ಇದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಸೇವ್ ಆಗುತ್ತೆ, ಅಮೌಂಟ್ ಉಳಿಯುತ್ತೆ ಸರ್. ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗ್ಬೋದು ಸರ್ ಇದನ್ನು. ಯಾಕೆ ಅಮೌಂಟ್ ಕಡಿಮೆ. ಅಮೌಂಟ್ ಕಮ್ಮಿ ಅನ್ನೋದು ರಿಸಲ್ಟ್ 1 ಅವರಲ್ಲಿ ಗೊತ್ತಾಗ್ಬಿಡುತ್ತೆ ಸರ್, ಗೊತ್ತಾಗ್ಬಿಡುತ್ತೆ. ಆದರೆ ಈಗ 15 ಡೇಸ್ಗೆ ರಿಪೀಟ್ ಆಯಿತು, ತಿಂಗಳಿಗೆ ರಿಪೀಟ್ ಆಯಿತು ಅನ್ನೋದಿಲ್ಲ ಸರ್. ಅದು ಶಾಶ್ವತ ಕಂಟ್ರೋಲ್ ಹಾಕಂತಲೇ ಬರುತ್ತೆ ಅಂತ ಅನ್ನೋ ಒಂದು ನಂಬಿಕೆ ಬಂದಿದೆ ನನಗೆ ಇದರಿಂದ. ಅದೊಂದು ಹೇಳ್ಬೋದು ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಧನ್ಯವಾದ.